Watch full episodes on Jio Hotstar. ನನ್ನ ಸ್ನೇಹಿತಿಗೆ ಹಿಡ್ಕೊತೀಯ ನೀನು ಈಗ ನಿಮ್ಮೆಲ್ರಿಗೂ ಬುದ್ಧಿ ಬರುತ್ತೆ. ಇವ್ರನ್ನೆಲ್ಲ ಅನಕೊಂಡಸ್ ಮುಂದೆ ಹಾಕಿ. ಬ್ರದರ್ ಇಲ್ಲಿ ಕೇಳು, ನನ್ನ ಕೊನೆ ಆಸೆನ ಪೂರೈಸ್ಬಿಡು. ನನ್ಗೇನಾದ್ರು ತಿನ್ನಕ್ ಸಮೋಸ ಸಿಕ್ಬಿಟ್ಟ ಅಂದ್ರೆ ನನ್ನ ಆಸೆ ಪೂರೈಸುತ್ತೆ. ಪ್ರಾಣ ಹೋಗ್ತಾ ಇದೆ, ಆದ್ರೆ ಇವನ್ಗೆ ಸಮೋಸ ತಿನ್ಬೇಕಂತೆ. ಯಾರ ಹತ್ರ ಆದ್ರೂ ಸಮೋಸ ಇದ್ರೆ ಇವನಿಗೆ ಕೊಟ್ಬಿಡಿ. ಈಗ್ಲೇ ತರ್ತೀನಿ. ಮೋಟು ಅಣ್ಣ ನೋಡಿ, ಬಿಸಿ ಬಿಸಿ ಸಮೋಸ. ಸಕ್ಕತ್ ಮಜಾ ಬಂತು. ಜಾಸ್ತಿ ಆಯ್ತು, ಅನಕೊಂಡ ಮುಂದೆ ಹೋಗಿ ಹಾಕಿ ಇವ್ರನ್ನೆಲ್ಲ. ಬಿಡಬೇಡಿ ಅವ್ರನ್ನ. ನಿಮ್ಮನಿಗೆ ಬಿಡಲ್ಲ. ಈಗ ನೀವು ಬಿಡಲ್ಲ. ಬೊಟ್ಟು ಹುಷಾರ್ ಕಡೆ. ನಂಬೋಕೆ ಆಗ್ತಿಲ್ಲ, ಇವ್ರುಗಳು ನನ್ನ ಎದುರಿಸ್ತಾ ಇದ್ದಾರೆ ಅಂತ. ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು. ಅರೆ ಅವನೇನು ಮಾಡ್ತಾ ಇದ್ದಾನೆ? ಡಾಕ್ಟರ್ ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಹೋಗ್ತಾ ಇದ್ದೀರಾ? ಹಾರ್ಕೊಂಡು ಹೋಗ್ತಾ ಇದ್ದಾನೆ ಕಣೋ, ತಡಿ ಹೋಗವ್ನ. ಬನ್ನಿ ಬನ್ನಿ, ವಜ್ರ ಬೇಕಾ ನಿಮ್ಗೆ? ಈಗಿದೆ ನಿಂಗಿರೋ. ಏನಿದು? ನನ್ನ ವಜ್ರ ಇಲ್ಲ. ವಜ್ರ ವ್ಯಾಲಿ ಒಳಗೆ ಬಿದ್ದೋಗ್ತಾ ಕಣೋ, ಹೋಗಿ ಹಿಡ್ಕೊಬಿಡ ಮೋಟು. ಡಾಕ್ಟರ್ ಶುರು ಎತ್ಕೊಬಿಡಿ. ಸಿಗ್ಲಿಲ್ಲ ಕಣೋದು. ಏನ್ ಮಾಡೋದು? ಏನ್ ಮಾಡ್ದಣ್ಣ? ವಜ್ರ ಅನಾಕೊಂಡ ಬಾಯೊಳಗೆ ಹೋಗ್ಬಿಡ್ತಾರಣ್ಣ. ಅಯ್ಯೋ ನನ್ನ ಜೀವದ ಗೆಳೆಯರ, ಇಲ್ಲಿ ಕೇಳ್ರಯ್ಯ. ಈಗ ನನ್ನ ಹತ್ರ 2 ಆಪ್ಷನ್ಸ್ ಇದೆ ಕಡೆಯ.
ಮೊದಲನೇ ಆಪ್ಷನ್ ಏನಂದ್ರೆ ಅನಕೊಂಡ ಬಾಯಿಂದ ಒಳಗಡೆ ಹೋಗ್ಬಿಟ್ಟು ಹೊಟ್ಟೆಲಿರೋ ವಜ್ರನ ಎತ್ಕೊಂಡ್ಬರೋದು. ಎರಡನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಾವ್ ವೇಟ್ ಮಾಡೋಣ, ಅನಕೊಂಡ ಬಾಯಿಂದ ವಜ್ರ ಯಾವಾಗ ಬರುತ್ತೆ ಅಂತ ಕಾಯೋಣ. ಅಯ್ಯೋ ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ವಜ್ರ ಅದ್ರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ, ನಾವು ಅದ್ರ ಬಾಯಿ ಒಳಗಡೆ ಹೋಗ್ಬಿಟ್ಟು ವಜ್ರ ಎತ್ಕೊಂಡ್ಬರ್ಬೇಕು ಅಷ್ಟೇನೆ. ನಮ್ ಗಸಿಟಾರಾಮ್ಗೆ ಎಲ್ಲಾದ್ರಲ್ಲೂ 20 ವರ್ಷದ ಅನುಭವ ಇದ್ದೇ ಇದೆಯಲ್ಲ, ಅದಕ್ಕೆ ಇವನೇ ಸರಿಯಾದ ಮನುಷ್ಯ. ಅನಕೊಂಡ ಬಾಯೊಳಗೆ ಹೋಗ್ಬಿಟ್ಟು ಆ ವಜ್ರನ ಖಂಡಿತ ತಗೊಂಡ್ ಬಂದೇ ಬರ್ತಾರೆ. ಅಯ್ಯಮ್ಮ, ನನಗೆ ಅನಕೊಂಡ ನೋಡ್ಬಿಟ್ಟು ಓಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅದ್ರ ಹೊಟ್ಟೆ ಒಳಗೆ ಹೋಗೋದಕ್ಕೆ ನನಗೆ ಖಂಡಿತ ಅನುಭವ ಇಲ್ಲ. ಲಕ್ಷಣ, ಈಗ ತಾವೇ ಏನಾದ್ರು ಮಾಡ್ಲೇಬೇಕು. ಮಾಡ್ತೀನಿ ರಯ್ಯ. ಮೋಟೂರ ಜೀವದ ಗೆಳೆಯ, ನಾನು ನಿನಗೆ ಸ್ಪ್ರೇ ಮಾಡಿದ್ನಲ್ಲ, ಈ ಕೆಮಿಕಲ್ ನ ರೆಡ್ ಅಂಡ್ ಗ್ರೀನ್ ಲಿಕ್ವಿಡ್ ಅಂತ ಕರೀತಾರೆ ಗೆಳೆಯ. ಆಗ ನಿನ್ ಬಾಡಿ ಬಂಡೆ ತರ ಸಖತ್ ಗಟ್ಟಿಯಾಗೋಗ್ಬಿಡುತ್ತೆ. ನೀನ್ ಅನಕೊಂಡ ಬಾಯೊಳಗೋದ್ರು ನಿನ್ಗೇನು ತೊಂದರೆ ಆಗೋದಿಲ್ಲ ಗೆಳೆಯ. ಹೋಗ್ಬಿಟ್ಟು ವಜ್ರ ತಗೊಂಡ್ ಬಂದ್ಬಿಡಯ್ಯ. ಒಂದ್ ನಿಮಿಷ ಇರೋ ಮಟು, ಮೊದ್ಲು ಒಂದು ಟೆಸ್ಟ್ ಮಾಡೇ ಬಿಡು, ನಿನ್ ಬಾಡಿ ಬಂಡೆ ತರ ಗಟ್ಟಿಯಾಗಿದೆಯೋ ಇಲ್ವೋ ಅಂತ. ಓಹೋ, ಸರಿ ಕಣ ಪತ್ಲು, ಈಗಲೇ ಟ್ರೈ ಮಾಡ್ತೀನಿರೋ. ಸಖತ್ತಾಗಿ ಎಟ್ ಬಿದ್ಬಿಡ್ತು. ನೀನ್ ಕಂಡಿಡಿದ್ರ ಔಷಧಿ ವೇಸ್ಟು, ಏನು ಪ್ರಯತ್ನ ಇಲ್ಲ. ಅಯ್ಯೋ ನನ್ ಗೆಳೆಯ, ಇನ್ನೊಂದ್ಸಾರಿ ಒಂದ್ ನೋಡಯ್ಯ. ಯಾಕೆಂದ್ರೆ ಇಷ್ಟು ಬೇಗನೆ ಆ ಕೆಮಿಕಲ್ ರಿಯಾಕ್ಷನ್ ನಿನ್ ಕಾಲೊಳಗಡೆ ಹೋಗಿಲ್ಲ ಅನ್ಸುತ್ತೆ ಕಡೆಯ. ಓಕೆ. ಅಯ್ಯೋ ನೀವು ಕೆಲಸ ಮಾಡ್ಯಾ, ಕೈಯಿಂದ ಒಂದ್ಸರಿ ಟ್ರೈ ಮಾಡಿ ನೋಡ, ಹೊಡೆದ್ಬಿಟ್ಟು. ನನ್ಗನ್ಸುತ್ತೆ ನಿನ್ ಕೈಗೆಲ್ಲ ಪವರ್ ಬಂದಿರ್ಬೋದು ಅಂತ ಅಷ್ಟೇನೆ. ಹಾಗ ವಿಷಯ ಸರಿ ಅಣ್ಣ. ಅಲ್ಲ ಡಾಕ್ಟ್ರಣ್ಣ, ಯಾವ ವಿಷಯಕ್ಕೆ ನೀವು ನನ್ನ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೀರಣ್ಣ. ಡಾಕ್ಟ್ರಣ್ಣ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡ್ಬೇಕಣ್ಣ. ಸ್ವಲ್ಪ ಬರ್ತೀರಣ್ಣ? ಆಯ್ತು ಬರ್ರಿ, ಅದೇನು ವಿಷಯ ಹೇಳಯ್ಯ. ಬನ್ನಿ ಸೈಡ್ಗೆ ಹೋಗಿ ಮಾತಾಡೋಣ. ಅಯ್ಯೋ ಯಾಕೆ ಹೊಡಿತೀಯ? ಅಯ್ಯೋ ಬೇಡ ಕಡೆಯ. ಅಯ್ಯೋ ಬಟ್ಟು. ಸಾರಿ ಕಡೆಯ, ನಾ ಮರ್ತು ಹೋಗ್ಬಿಟ್ಟಿದೆ ಕಡೆಯ. ಇದು ರೆಡ್ ಗ್ರೀನು ಸ್ಪ್ರೇ ಕಡೆಯ. ನಾನು ರೆಡ್ ಹಾಕ್ಬಿಟ್ಟಿದೆ ಕಡೆಯ, ಗ್ರೀನ್ ಹಾಕೋದೇ ಮರ್ತು ಬಿಟ್ಟಿದೆ, ಅದಕ್ಕೆ ಹೆಂಗಾಗಿದ್ದು. ಅಲ್ಲೋಡಯ್ಯ, ಅಲ್ಲೊಂದು ಚಿಕ್ಕ ಬಂಡೆ ಬಿದ್ದಿದೆಯಲ್ಲ, ಅದಕ್ಕೋಗಿ ಒಂದು ಗುದ್ದಯ್ಯ ನೋಡೋಣ. ಅವನ್ ಪಕ್ಕಕ್ಕೆ ಕರ್ಕೊಂಡೋಗು. ಓಕೆ ಬಾಸ್. ಇದೆಲ್ಲಿಂದ ಬಂತು? ಓಡಿ ಬೇಗ, ಓಡಿ. ನಿನ್ನ ಮಮ್ಮಿಗೆ ವೈರಿ ಯಾಕಾಗಿದ್ಯಾ? ನಾನ್ ನಿಮ್ಮ ಮಮ್ಮಿ ವೈರಿನಾ? ಅರೆ, ನಾನು ಅವ್ರನ್ನ ಇದುವರೆಗೂ ಖಂಡಿತ ನೋಡೇ ಇಲ್ಲ. ನಮ್ಮಮ್ಮಿಗೆ ತುಂಬಾ ವಯಸ್ಸಾಗಿದೆ, ತುಂಬಾ ಹುಷಾರಿಲ್ಲ. ಅವ್ರ ಕೊನೆ ಆಸೆ ಇದ್ದಿದ್ದು ಕೊಹಿನೂರ್ ವಜ್ರ ನೋಡ್ಬೇಕು ಅಂತ. ನಾನು ಅನ್ಕೊಂಡಿದ್ದೆ ಒಂದ್ಸತಿ ಅವ್ರಿಗೆ ಆ ವಜ್ರ ತೋರಿಸಿ ವಾಪಸ್ ಇಟ್ಬಿಡೋಣ ಅಂತ. ಆದ್ರೆ ನಾನೀಗ ನಮ್ಮಮ್ಮಿ ಕೊನೆ ಆಸೆ ನೆರವೇರ್ಸಕ್ಕಾಗಲ್ಲ. ನಾನೆಂತ ಮಗನಾಗಿ ಹುಟ್ಬಿಟ್ಟೆ ಅವ್ರಿಗೆ. ಒಂದು ಆಸೆ ನೆರವೇರ್ಸಕ್ಕೂ ಆಗ್ಲಿಲ್ಲ. ಮಮ್ಮಿ, ಡಾಕ್ಟರ್ ಡೆಸ್ಟ್ರಾಯರ್, ನನಗೆ ಖಂಡಿತ ಗೊತ್ತಿರ್ಲಿಲ್ಲ ನೀವು ನಿಮ್ ತಾಯಿಗೋಸ್ಕರ ವಜ್ರನ ಕದ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು. ಸಾರಿ, ನಿಮ್ಮ ಮಮ್ಮಿ ಆಸೆ ಖಂಡಿತ ಪೂರೈಸ್ತೀನಿ. ತಗೊಳ್ಳಿ, ಈ ವಜ್ರ ತಗೊಂಡೋಗಿ ಅವ್ರಿಗೆ ತೋರಿಸ್ಬಿಟ್ಟು ವಾಪಸ್ ತರ್ಕೊಟ್ಬಿಡಿ. ಓಕೆ. ನೀನ್ ತುಂಬಾ ಒಳ್ಳೆ ಮನುಷ್ಯ. ಒಂದ್ ವೇಳೆ ಪ್ರಪಂಚದ ಎಲ್ಲ ಮನುಷ್ಯರು ನಿನ್ನಷ್ಟೇ ಒಳ್ಳೆಯವರಾಗಿದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರೋದು. ನನ್ನ ಮಮ್ಮಿಗೆ ವಜ್ರ ತೋರಿಸ್ಬಿಟ್ಟು ವಾಪಸ್ ಬರ್ತೀನಿ. ಬಾಯ್ ಒಳ್ಳೆ ಮನುಷ್ಯ. ಬಾಯ್.
ಅಲ್ಲ ಮೋಟು, ಅವನ ಹತ್ರ ಏನೋ ನೀನು ಯೋಗಕ್ಷೇಮ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಅಲ್ಲ ಕಣೋ, ಅವನಿನ್ನ ಯಾಕೆ ತಪ್ಕೊಂಡಿದ್ದ? ಅವ್ರ ತಾಯಿಗೆ ತುಂಬಾ ಕಾಯಿಲೆ ಇದೆಯಂತೆ. ಅವ್ರಿಗೆ 100 ವರ್ಷ ಅಂತೆ. ಅವ್ರ ಕೊನೆ ಆಸೆ ಏನು ಅಂದ್ರೆ ಆ ಕೊಹಿನೂರ್ ವಜ್ರನ ನೋಡೋದಂತೆ. ಪಾಪ ಅದಕ್ಕೆ ಆ ಮನುಷ್ಯ ಪ್ರತಿ ಸಾರಿ ಆ ವಜ್ರನ ಕದಿಯಕ್ ನೋಡ್ತಾ ಇದ್ದ. ಆದ್ರೆ ನಾವು ವಿಲನ್ಗಳಾಗ್ಬಿಟ್ಟು ಅವನ್ ದಾರಿಗೆ ಅಡ್ಡ ಬರ್ತಾ ಇದ್ವಿ. ನಾನು ಆ ವಜ್ರನ ಅವನ್ ಕೈ ಕೊಟ್ಬಿಟ್ಟೆ. ಅವನು ಹೋಗಿ ಅವ್ರ ತಾಯಿಗೆ ತೋರ್ಸ್ಬಿಟ್ಟು ನನಗೆ ವಾಪಸ್ ತಂದು ಕೊಡ್ತಾನಂತೆ. ಅಯ್ಯ ಮೋಟು, ನಾನು ನಿನ್ ಬುದ್ಧಿಗೆ ಏನಂತ ಹೇಳೋ? ಅವನು ನಿನ್ಗೆ ಸುಳ್ಳು ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು ಹೋಗಿದ್ದಾನೆ ಕಣ. ಈ ಕಡೆ ಕಾಲಕ್ಕೆ ಹೋಗ್ಬಿಟ್ಟು ಅಯ್ಯೋ, ನನ್ ಖಂಡಿತ ವಜ್ರನ ವಾಪಸ್ ತಗೊಂಡ್ಬರ್ತೀನಿ. ನನ್ ತಪ್ಪಾಗೋಯ್ತು. ಮೋಟು ಇಲ್ಲೋಡು, ಇದರಲ್ಲಿ ಡಾಕ್ಟರ್ ಡೆಸ್ಟ್ರಾ ಇದಾರಲ್ಲ, ಅವ್ರ ಕಡೆಯವ್ರದೆಲ್ಲ ಫೋನ್ ನಂಬರ್ ಇದೆ ಕಣೋ. ಇದರಲ್ಲಿ ಲಾಸ್ಟ್ ಮೆಸೇಜು ಡಾಕ್ಟರ್ ಡೆಸ್ಟ್ರಾ ಅವ್ರ ಕಡೆಯಿಂದ ಇದೆ ಕಣೋ. ಇದರಲ್ಲಿ ಏನು ಬರ್ತಿದೆ ಗೊತ್ತೇನೋ? ನಿಮ್ಮಲ್ಲಿರೋ ಜ್ವಾಲಾಮುಖಿನ ಹೊರಗೆ ತನ್ನಿ ಅಂತ. ಸುಮ್ಮನೆ ಇದ್ರೆ ಏನು ಕೆಲಸ ಆಗಲ್ಲ. ಇಲ್ಲ ಅಂದ್ರೆ ಈ ವ್ಯಾಲಿಲಿ ಜೀವನ ಪೂರ್ತಿ ಕೆಲಸ ಇಲ್ಲದೆ ಸುಮ್ಮನೆ ಕಾಲ ಕಳಿತಿರ್ಬೇಕಾಗತ್ತೆ. ಎಸ್ 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 ಇದು ಯಾವುದೋ ಒಂದು ರೀತಿ ಕೋಡ್ ಮೆಸೇಜು. ಪತ್ತು ನಡಿ, ಇದನ್ನ ಡಿ ಕೋಡ್ ಮಾಡಕ್ ಬಿಡೋಣ. ಸಾರಿ ಸ್ನೇಹಿತರೆ, ವೆರಿ ಸಾರಿ. ನನ್ನಿಂದಾಗಿ ಎಲ್ಲಾನು ಉಲ್ಟಾ ಪಟ್ಟ ಆಗೋಗ್ಬಿಟ್ಟಿದೆ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದೇ ಇಲ್ಲ. ಏಯ್, ಅಯ್ಯೋ ಪಾಪ, ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೇಳಯ್ಯ. ಇದರಲ್ಲಿರೋ ಮೆಸೇಜ್ ಏನಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಜ್ವಾಲಾಮುಖಿಯನ್ನ ಹೊರಗೆ ತನ್ನಿ, ಇಲ್ಲ ಅಂದ್ರೆ ಈ ವ್ಯಾಲಿನಲ್ಲಿ ಟ್ವಿಸ್ಟ್ ಆಗ್ತಾನೆ ಇರುತ್ತೆ. ಬಾಸ್, ನಾವಿಲ್ಲಿ ಎಷ್ಟೊತ್ತಿರ್ಬೇಕು? ಓಹೋ, ನನ್ನ ಸ್ಪೆಷಲ್ ಪ್ಲೇನ್ ಬರೋವರೆಗೂ. ನನ್ನ ಸ್ಪೆಷಲ್ ಪ್ಲೇನ್ ಇಲ್ಲಿ ತನಕ ಯಾಕೆ ಬಂದಿಲ್ಲ? ಬೇಗ ಮಾಡು, 1 ನಿಮಿಷದಲ್ಲಿ ನನ್ನ ಸ್ಪೆಷಲ್ ಪ್ಲೇನ್ ಬರಬೇಕು. ಎಲ್ಲಿ ಹೋಯ್ತು ನನ್ನ ಸ್ಪೆಷಲ್ ಪ್ಲೇನ್? ಅರೆ ಬಾಸ್, ಅಲ್ಲಿ ನೋಡಿ, ತುಂಬಾ ಒಳ್ಳೆ ಮನುಷ್ಯರು. ಮೋಟು ಅಲ್ಲೇ ಇದ್ದಾರೆ. ಅಲ್ಲೋ ಮೋಟು. ಇಲ್ಲಿ ನೋಡು. ಸುಮ್ಮನೆ ಯಾಕೆ ಕರೀತಿದ್ಯೋ ಅವ್ರನ್ನ? ಬಾಸ್, ಪತ್ಲು, ನಾನು ಈಗ ತಾನೇ ಬಿಗ್ ಬಾಯ್ ಮತ್ತೆ ಡಾಕ್ಟರ್ ಡೆಸ್ಟ್ರಾಯರ್ನ ನೋಡ್ದೆ ಕಣೋ. ಅವರು ಎದುರುಗಡೆ ಇರೋ ಟವರ್ ಅಲ್ಲಿ ಇದ್ದಾರೆ. ಕೋಡ್ನ ಡಿ ಕೋಡ್ ಮಾಡೋ ನೀನು. ನಾನು ಈಗಲೇ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡ್ತೀನಿ. ಕೆಳಗಡೆ ನೋಡು. ಅರೆ ಇಲ್ಲ, ಲಿಫ್ಟಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡು. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ ಕಡೆ ಪತ್ಲು. ನಿಂತ್ಕೋಬೋಟು, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಓಡ್ರಯ್ಯ ಬೇಗ. ನಡಿ. ತಾಯಿ ಹೆಸರು ಹೇಳ್ಬಿಟ್ಟು ವಜ್ರ ಕಿತ್ಕೊಂಡ್ಬಿಟ್ಟಿದ್ಯಲ್ಲ. ಏಯ್, ನೋಡು. ಏಯ್, ಅಲ್ಲಿ ಡಿಸ್ಟ್ರಾಯರ್. ಹಿಡ್ಕೊಂಬಿಡಿ ಅವನ್ನ. ಕೆಲಸ ಕಡೆ ಓಡಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಹಿಡ್ಕೊಳ್ಳಿ. ಅಯ್ಯಮ್ಮ, ಹೊರಗಡೆ ಹೋಗಕ್ಕಾಗಲ್ಲ ಅಂದ್ರೆ ಒಳಗಡೆ ಬಂದ್ಬಿಡಿ. ಲಿಫ್ಟ್ ಅಲ್ಲೇ ಹೋಗೋಣ ನಾವು. ಬಾಸ್, ನಿಮ್ ಸ್ಪೆಷಲ್ ಪ್ಲೇನ್ ಯಾವಾಗ ಬರುತ್ತೆ? ಎಲ್ಲಿ ಹೋಯ್ತದು? ಇವತ್ತು ನಾನು ಆ ಡಾಕ್ಟರ್ ಡೆಸ್ಟ್ರಾಯರ್ನ ಖಂಡಿತ ಬಿಡೋದಿಲ್ಲ. ಎಲ್ಲಿದೆ ನನ್ನ ಸ್ಪೆಷಲ್ ಪ್ಲೇನ್? ಈ ಕಡೆ. ಈ ಕಡೆ ಬಾ. ಇಲ್ಲಿದ್ದೀವಿ. ಇವ್ರಿಲ್ಲಿಗೂ ಬಂದ್ಬಿಟ್ಟು ನಡಿ ಬೇಗ. ನಡೀರಿ ಬಾಸ್, ಬೇಗ ನಡೀರಿ. ಡಾಕ್ಟರ್ ಡೆಸ್ಟ್ರಾಯರ್, ಸ್ಟಾಪ್ ಇನ್ ದ ನೇಮ್ ಆಫ್ ಗಾಡ್. ಬಾಯ್. ಮೋಟು, ಅರೆ ಎಲ್ಲಿ ತಕ್ಕ ಓಡೋದು?
ಇಲ್ಲಿ ಕೇಳಿ, ಆ ಮೆಸೇಜ್ನ ನಾನು ಡಿಕೋಡ್ ಮಾಡಕ್ ಬಿಟ್ಟಿದ್ದೀನಿ. ಒಂದ್ ನಿಮಿಷ ನನ್ ಗೆಳೆಯರ ಇಲ್ಲಿ ಕೇಳಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಕೆಲಸ ಮಾಡ್ಬೇಕಾಗಿದೆ. ಅಲ್ಲ, ಈ ಎಳ್ನೀರ್ ಬಿಡಿಸಿದ್ನಲ್ಲ, ಅವ್ರ ಕತೆ ಸ್ವಲ್ಪ ವಿಚಾರಿಸ್ಕೊಳಲ್ಲ ಇರಿ. ಅಯ್ಯಪ್ಪ ಬೇಡ, ಯಾಕೆ ಕುಡಿತೀರಾ? ಚಟ್ನಿ ಮಾಡಕ್ ಬಿಡಲ್ಲ. ಅಯ್ಯಯ್ಯೋ, ಸಾರಿ. ಇಲ್ಲಿವರೆಗೂ ಏನಾಯ್ತು ಅದೆಲ್ಲ ಮರ್ತ್ಬಿಡಿ. ಇಲ್ಲಿ ಕೇಳಿ, ನಮ್ಮಲ್ಲಿ ಅಡಗಿರೋ ಜ್ವಾಲಾಮುಖಿನ ನಾವೇ ಈಗ ಹೊರಗಡೆ ತರಬೇಕು. ಅಂದ್ರೆ ಅರ್ಥ ಸ್ಲೀಪಿಂಗ್ ವಾಲ್ಕೇನೋ. ವ್ಯಾಲಿನಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಇದ್ಬಿಡ್ತೀರಾ. ಅಂದ್ರೆ ಅರ್ಥ ವ್ಯಾಲಿ ಆಫ್ ಟ್ವಿಸ್ಟರ್ಸ್. ನಾನು ಚೆಕ್ ಮಾಡಿದ್ದೀನಿ, ವ್ಯಾಲಿ ಆಫ್ ಟ್ವಿಸ್ಟರ್ ನಲ್ಲಿ ಸ್ಲೀಪಿಂಗ್ ವಾಲ್ಕೇನೋ ಇದೆ. ಅದು ಎಷ್ಟೋ ವರ್ಷಗಳಿಂದ ಅಲ್ಲಿ ಮಲ್ಕೊಂಡೇ ಇದೆ. ನಾನು ಕೇಳ್ಪಟ್ಟೆ, ಈಗ ಅದರಿಂದ ಹೊಗೆ ಬರ್ತಾ ಇದೆ ಅಂತೆ. ಅಲ್ಲಿ ಖಂಡಿತವಾಗ್ಲೂ ಏನೋ ಇದ್ದೇ ಇದೆ. ಅದಕ್ಕೆ ಆ ಡೆಸ್ಟ್ರಾಯರ್ಗೆ ಕೊಹಿನೂರ್ ವಜ್ರ ಬೇಕಾಗಿ ಬಂತು. ಬನ್ನಿ ಹೋಗೋಣ. ಹೊಡಿ. ಅದೇ ಸ್ಲೀಪಿಂಗ್ ವಾಲ್ಕೆನೋ ತುಂಬಾ ವರ್ಷಗಳಿಂದ ಮಲ್ಕೊಂಡಿತ್ತು. ಆದ್ರೆ ಕೆಲವು ತಿಂಗಳುಗಳಿಂದ ಅದರಿಂದ ಹೊಗೆ ಬರ್ತಾ ಇದೆ. ಅದಕ್ಕೆ ನಾವೀಗ ಅದ್ರ ಹತ್ರ ಹೋಗೋದಿಲ್ಲ. ಹಾ, ಒಪ್ಕೋತೀನಿ, ನಾವ್ ಅದ್ರ ಹತ್ರ ಟ್ರೈನಲ್ಲಿ ಹೋಗಕ್ ಆಗಲ್ಲ ಅಂತ. ಆದ್ರೆ ನಾವು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೋದಲ್ವಾ? ಇಲ್ಲಿ ಎಷ್ಟು ಬಿರುಗಾಳಿ ಬರುತ್ತೆ ಅಂದ್ರೆ ಹೆಲಿಕಾಪ್ಟರ್ಸ್ ಹತ್ರ ಹೋಗ್ತಿದ್ದಂಗೆ ಟ್ವಿಸ್ಟ್ ಆಗಿ ಬಿದೋಗುತ್ತೆ. ಅದಕ್ಕೆ ಬೆಟ್ಟದ ಮೇಲೆ ಹೋಗೋಕಂತ ಒಂದು ಟಾಯ್ ಟ್ರೈನ್ ವ್ಯವಸ್ಥೆ ಇದೆ. ಅಲ್ಲಿ ನೋಡಿ ಕಾರ್ ಹೋಗ್ತಾ ಇದೆ ಅಲ್ಲಿಗೆ. ಬನ್ನಿ ನಾವು ಹೋಗೋಣ. ಬೇಡ, ಅಲ್ಲಿ ಅಪಾಯ ಇದೆ. ಅಪಾಯ ಇದ್ದಿದ್ರೆ ಅವರು ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ ಮೈ ಫ್ರೆಂಡ್. ಬನ್ನಿ ಹೋಗೋಣ. ಬನ್ನಿ ಡ್ರೈವರ್, ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ಅಯ್ಯೋ, ನನಗೆ ಏನ್ ಮಾಡ್ಲಿ? ಇವ್ರು ಸಿಕ್ಕಾಕೋತಾರೆ. ಬಾಸ್, ಯಾರೋ ಟೂರಿಸ್ಟ್ ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಬರ್ಲಿ ಬಿಡು. ಮೋಟು ಪತ್ಲು ಏನಾದ್ರೂ ನಮ್ಮ ಹಿಂದೆ ಬಿದ್ರೆ ಹಾಗೆ ಇವರು ಕೆಲ್ಸಕ್ಕೆ ಬರ್ತಾರೆ. ಹಲೋ, ಈ ಟ್ರೈನ್ ಮೇಲ್ ಹೋಗುತ್ತಲ್ವಾ, ನಾವು ಕೂಡ ಜಾಯ್ನ್ ಆಗ್ಬೋದಾ? Yes, you are most welcome to join us at your own risk. ಈ ಕಾರು ಡಾಕ್ಟರ್ ಡೆಸ್ಟ್ರಾ ಇದಾರಲ್ಲ, ಅವ್ರದ್ದು ಕಣೋ. ಇವರು ಬಂದ್ಬಿಟ್ರಾ? ಬರ್ಲಿ ಬಿಡು. ಬಟ್ ಅಲ್ಲಿ ನೋಡು, ಟ್ರೈನಲ್ಲಿ ಅವರು ಕೂತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾರೆ. ಜೊತೆಲಿ ಟೂರಿಸ್ಟ್ಗಳು ಇದ್ದಾರೆ ಕಣೋ. ಪತ್ಲು ಬೇಗ ನಡೆಯೋ. ಪಾಪ ಟೂರಿಸ್ಟ್ಗಳಿಗೂ ಗೊತ್ತಿಲ್ಲ ಆ ಡೆಸ್ಟ್ರಾಯರ್ ಎಷ್ಟು ಕೆಟ್ಟವನು ಅಂತ. ನಡಿ. ಸ್ಟಾಪ್, ನಿಂತ್ಕೋ. ಸಿಂಗಿಯಾ ಯಾ ಇಪ್ಪಿ ಯಪ್ಪಿಯಾ. ಬಾಸ್, ಅವರು ಟ್ರೈನ್ ಮೇಲೆ ಹತ್ಕೊಂಡು ಈ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ ಬಾಸ್. ಅವ್ರಿಗೆ ಕೆಳಗೆ ಹೋಗೋ ದಾರಿ ತೋರಿಸು. ಬನ್ರೋ. ಮೋಟು, ಒಂದು ಟೂರಿಸ್ಟ್ ನ ಬಚಾವ್ ಮಾಡು, ಇಲ್ಲ ನನ್ನ ಹಿಂದೆ ಬಾ. ಎರಡೇ ಚಾಯ್ಸ್ ಇರೋದು ನಿನ್ಗೆ. ಬಾಯ್. Watch India's largest kids library only on Jio Hotstar.
Download the app now.